ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಸುಲಭವಾಗಿ ಮಾಡಬಹುದಾದ ತುಂಬ ರುಚಿಕರವಾದ ಚಿಕನ್ ಮಸಾಲೆ ಹೇಗೆ ಮಾಡುವುದು ಅಂತ ತೋರಿಸುತ್ತೇನೆ. ಒಂದು ಮಿಕ್ಸರ್ ಪಾತ್ರೆಯಲ್ಲಿ 3 ಟೊಮಾಟೊ, 2 ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಮೆಣಸು, ಲವಂಗ, ಚಕ್ಕೆ, 1 ಟೀ ಸ್ಪೂನ್ ಜೀರಿಗೆ ಇವೆಲ್ಲವನ್ನು ಚೆನ್ನಾಗಿ ರುಬ್ಬಿಕೊಳ್ಳಿ. ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಡಿ. 2 ಟೇಬಲ್ ಸ್ಪೂನ್ ಆಯಿಲ್, ಚೆನ್ನಾಗಿ ತೊಳೆದಿರುವ 500 ಗ್ರಾಮ್ ಚಿಕನ್ ಹಾಕಿ. ಸ್ವಲ್ಪ ಬೆಂದ ಮೇಲೆ 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ಅರ್ಧ ಟೀ ಸ್ಪೂನ್ ಅರಿಶಿನ, 1 ಟೀ ಸ್ಪೂನ್ ಚಿಕನ್ ಮಸಾಲ, 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿ. ಈಗ ನಾವು ತಯಾರಿಸಿದ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಉಪ್ಪು ಹಾಗೂ ಖಾರ ರುಚಿಗೆ ತಕ್ಕಷ್ಟು ಹಾಕಿ. ಸ್ವಲ್ಪ ನೀರು ಹಾಕಿ ಬೇಕಾದ ಮಟ್ಟಿಗೆ ಗ್ರೇವಿ ತಯಾರಿಸಿಕೊಳ್ಳಿ. ಅದರ ಮೇಲೆ ಸ್ವಲ್ಪ ಕಸ್ತೂರಿ ಮೆಂತಿ, ಕರಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಅರ್ಧ ಲಿಂಬು ಹಣ್ಣು ರಸ ಹಾಕಿ ಮಿಶ್ರಣ ಮಾಡಿ 15 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿ. ಬಹಳ ಚಂದದ ಸುಗಂಧ ಬರುತ್ತದೆ. ಗರಂ ಚಿಕನ್ ಮಸಾಲೆ ಸಿದ್ಧ. ಹೇಗಿತ್ತು ನಮ್ಮ ಇವತ್ತಿನ ರೆಸಿಪಿ? ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತೀರಾ ಅಲ್ವಾ? ಧನ್ಯವಾದಗಳು.